ಹಲೋ, ನಾನು ನಿಮ್ಮದೇನು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಅನ್ಕೊಳ್ಳೋದಲ್ಲ, ನೀವು ಚೆನ್ನಾಗಿರಬೇಕು ಕೂಡ ಗೈಸ್. ಸೊ ಹಾಗೆಯೇ ಇವತ್ತು ಜಸ್ಟ್ ಒಂದು ರ್ಯಾಂಡಮ್ ಆಗಿ ಒಂದು ಬ್ಲಾಗ್ನ ಶೂಟ್ ಮಾಡ್ತಿದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಗೈಸ್, ಇನ್ನೊಂದು 20 ಡೇಸ್ ಬಿಟ್ಟರೆ ನನ್ನ ಬರ್ತ್ಡೇ. ಸೊ ಬೇಗ ಬೇಗ ರೆಡಿಯಾಗಿ ತಿಂಡಿ ಮಾಡಿಕೊಂಡು ಬಸ್ ಕ್ಯಾಚ್ ಮಾಡಿ ಟ್ರೈನ್ ಕ್ಯಾಚ್ ಮಾಡಿ ಸೊ ನಮ್ಮ ಕೆಲಸಕ್ಕೆ ಜಾಯಿನ್ ಆಗಬೇಕು ಗೈಸ್. ಏನು ಗೊತ್ತಾ, 7 ಗಂಟೆಗೆ ಈ ಥರ ರೆಡಿಯಾಗಿ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಲ್ತೀವಲ್ಲ, ಆ ಕಷ್ಟ ನಮಗಷ್ಟೇ ಗೊತ್ತಿರುತ್ತೆ. ಸೊ ಯಾರೆಲ್ಲ ಇದನ್ನು ಫೇಸ್ ಮಾಡ್ತಿದ್ರ, ಹಾಗೆ ಒಂದೊಂದ್ಸಲ ಅನ್ಸುತ್ತೆ ಯಾರು ಇದನ್ನೆಲ್ಲ ಕಂಡಿಡ್ದವ್ರು, ಯಾಕೆ ಮಾಡ್ಬೇಕು ಇದನ್ನೆಲ್ಲ ಅಂತ ಅಷ್ಟೇ. ಈ ಥರ ನನ್ನ ಒಬ್ಳಿಗೆ ಅನ್ಸುತ್ತಾ, ನಿಮಗೆಲ್ರಿಗೂ ಇದೇ ಥರ ಅನ್ಸುತ್ತಾ? ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ಗೈಸ್, ನೋಡೋಣ ಎಷ್ಟು ಜನಕ್ಕೆ ಅನಿಸುತ್ತೆ ಅಂತ ಹೇಳಿ. ಸೊ ನಾನು ಕೂಡ ಲ್ಯಾಬಿಗೆ ಬಂದಿದ್ದಾಯಿತು. ಹಾಗೆ ಲ್ಯಾಬೆಲ್ಲ ಕ್ಲೀನ್ ಮಾಡಿ ದೇವರಿಗೆ ಪೂಜೆ ಮಾಡಿ ಹಾಗೆಯೇ ರಾಯರಿಗೂ ಕೂಡ ನಮಸ್ಕಾರ ಮಾಡಿ ಇವಾಗ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆ ಇವತ್ತು ಲ್ಯಾಬಲ್ಲಿ ಒಬ್ಬಳೇ ಇರೋದ್ರಿಂದ ಕೆಲಸ ಜಾಸ್ತಿ ಇದೆ. ಸೊ ನನ್ನ ಫ್ರೆಂಡು ಊರಿಗೆ ಹೋಗಿದ್ದಾರೆ, ಅವರು ಕೂಡ ಇಲ್ಲ. ಸೊ ನಾಳೆ ಮೇ ಬಿ ಬರ್ಬೋದಂತ ಅನ್ಕೋತೀನಿ. ಸೊ ನೋಡೋಣ ಹೇಗಿರುತ್ತೆ ಡೇ ಅಂತೇಳಿ. ಅದಾದಮೇಲೆ ಎಲ್ಲ ಕೆಲಸ ಮಾಡಿಕೊಂಡು ಸೊ ಒಬ್ಬಳೇ ತುಂಬ ಕಷ್ಟ ಆಗುತ್ತೆ ಒಬ್ಬೊಬ್ಳಿಗೆ ಕೆಲಸ ಮಾಡಬೇಕಂತ ಅಂದರೆ. ಅದಾದಮೇಲೆ ಈ ಮಧ್ಯಾಹ್ನ ನಾನು ಮಾರ್ನಿಂಗ್ ತಿಂಡಿ ಕೂಡ ತಿನ್ಕೊಂಡು ಬಂದಿರಲಿಲ್ಲ, ಹಾಗಾಗಿ ಜಸ್ಟ್ ಕಾಳು ಮಾತ್ರ ತಿಂದಿದ್ದು ಮಧ್ಯಾಹ್ನ. ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಮನೆ ಕಡೆ ಹೊರಟೆ. ಅದಾದಮೇಲೆ ಟ್ರೈನ್ ಇವತ್ತು ಸ್ವಲ್ಪ ಲೇಟ್ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಊರಿಗೆ ಹೋಗೋ ಅಷ್ಟರಲ್ಲಿ 8 o'clock ಹಂಗಾಗ್ಬಿಟ್ಟಿತ್ತು. ಹೋಗಿದ ತಕ್ಷಣ ಪಾಪ ನನ್ನ ತಮ್ಮ ಕಾಯ್ಕೊಂಡು ಮಲ್ಕೊಂಡಿದ್ದ ನೋಡಿ ಗೈಸ್. ಈ ಥರ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಸೊ ಮನೆಗೆ ಬರೋ ಅಷ್ಟರಲ್ಲಿ 8:30 ಹಂಗಾಗಿ ಹೋಗ್ಬಿಟ್ಟಿತ್ತು ಗೈಸ್. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹಂಗೆ ಆಗುತ್ತೆ. ಸೊ ಅಲ್ಲಿಂದ ಬರುವಾಗ ಕಡಲೆ ಗಿಡ ತಂದಿದ್ದೆ ಗೈಸ್, ಅದನ್ನು ನನ್ನ ತಮ್ಮನಿಗೆ ಇವತ್ತು ರೋಸ್ ಡೇ ಇದೆಲ್ಲ, ಸೊ ನೋಡಿ ಹೇಗೆ ಕೊಡ್ತೀನಿ ಅಂತ ಹೇಳಿ. ಹ್ಯಾಪಿ ರೋಸ್ ಡೇ. ಹಾಗೆಯೇ ಊಟ ಮಾಡಿಕೊಂಡು ಈಗ ನಮ್ಮ ಜನ ಜೊತೆ ಆಟ ಆಡ್ತಾ ಇದ್ದೀನಿ. ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ನನ್ನ ಸಪೋರ್ಟ್ ಮಾಡಿ. ಬಾಯ್ ಗಾಯ್ಸ್.